ಬರ್ತಿದ್ದಾರೆ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಯಾರು ಧ್ರುವನ್ ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಕು ಧ್ರುವ ಅಂತ ಹೋಗ್ಬೇಕು. ಸಖತ ಮಾತಾಡ್ಬಿಟ್ರಿ ಯಾಕೆ ಧ್ರುವಂತ್ ಅಂತ ಹೇಳ್ತೀರಿ ಎಲ್ಲ ಇಲ್ಲ ಅವರು ಪರ್ಸನಲ್ ಟಾರ್ಗೆಟ್ ಮಾಡ್ತಾರೆ. ಹಾ. ಅವರು ಗೆಸ್ಟರ್ಸ್ ಎಲ್ಲ ನನ್ಗೆ ಇಷ್ಟ ಆಗ್ತಿಲ್ಲ. ಇಷ್ಟ ಇಲ್ಲ ಅಂದ್ರೆ ಎಷ್ಟು ಸೂಪರ್ ಆಗಿದ್ದಾರೆ ಸಲ್ಮಾನ್ ಖಾನ್ ತರ ಯಾಕವ ನನಗೆ ಇಷ್ಟ ಇಲ್ಲ. ನನಗೆ ಆತರ ಕಾಣಿಸೇ ಇಲ್ಲ ಅವರು. ಆತರ ಕಾಣಿಸ್ತಿಲ್ವಾ ಸಲ್ಮಾನ್ ತರ ಅವ್ರು ಕಾಣಿಸೇ ಇಲ್ಲ ನನಗೆ. ಅಂದ್ರೆ ಅವ್ರು ಚೆನ್ನಾಗಿ ಮ್ಯಾಟರ್ ಆಗಲ್ಲ ಅಂತ. ಹಿಂದಿ ತರ ಬ್ಯೂಟಿ ಮ್ಯಾಟರ್ ಆಗಲ್ಲ. ಅವ್ರ ಪರ್ಸನಾಲಿಟಿ ಸೂಪರ್ ಪುಟ ಒಳ್ಳೆ ಮಾತು ಹೇಳಿದೆ. ಅಂದ್ರೆ ಅಂದ ಮುಖ್ಯ ಅಲ್ಲ, ಒಳಗಡೆ ಇರೋ ಅಂದ ಮುಖ್ಯ. ಮನ್ಸು. ಅಂದ್ರೆ ಏನ್ ಅವರು ಒಬ್ರಿಗೆ ತುಂಬಾ ಹರ್ಟ್ ಮಾಡ್ತಾರೆ ಅಂದ್ರೆ ಪರ್ಸನಲ್ ಟಾರ್ಗೆಟ್ ಮಾಡ್ತಾರೆ. ನೀವು ಯಾವ ಸಂದರ್ಭವನ್ನು ನೆನ್ಪು ಮಾಡ್ಕೊಳ್ತೀರಿ? ರಕ್ಷಿತನ್ ಬಗ್ಗೆ ಯಾವ ತರ? ರಕ್ಷಿತನ್ಗೆ ತುಂಬಾ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಕನ್ನಡ ಬರಲ್ಲ ಅಂತ ಹೇಳಿದ್ದು. ಅವ್ರ ಜೊತೆ ಅಲ್ಲ ಮೊದ್ಲೆಲ್ಲ ಅವ್ರ ತಂಗಿ ಅಂತ ಪ್ರೀತಿ ಮಾಡ್ತಿದ್ರಲ್ಲ. ಅದೇ ಚೆನ್ನಾಗೇ ಇದ್ರು, ಇವಾಗ ಅವ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಮಲ್ಲಮ್ಮನ್ ಯೂಸ್ ಮಾಡ್ಕೊಂಡ್ರಲ್ಲ, ಸೊ ಹಂಗೆ ಅವರು ರಕ್ಷಿತನ್ನ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಅವ್ರು ಆತರ ಮಾಡ್ಕೊಳಕ್ ಹೋದ್ರು. ಬಟ್ ರಕ್ಷಿತಾ ಅವ್ರಿಗೆ ಅಷ್ಟು ಇದ್ ಮಾಡ್ಲಿಲ್ಲ, ಸೊ ಹಂಗಾಗಿ ಅವಳನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದಾರೆ. ಅಂದ್ರೆ ಸುಮಾರು ಜನ ಹೇಳ್ತಾರೆ ಮಲ್ಲಮ್ಮನ್ನ ಯೂಸ್ ಮಾಡ್ಕೊಂಡಂಗೆ ರಕ್ಷಿತಾ ಯೂಸ್ ಮಾಡ್ಕೊಂಡ್ರು ಅಂತ. ನೀವೆಲ್ಲ ಇನ್ನು ಸುಮಾರು ಜನ ಹೇಳಿ ಅಂದ್ರೆ ಯಾವ ತರ ಮಲ್ಲಮ್ಮನ್ನ ಯೂಸ್ ಮಾಡ್ಕೊಂಡಿದ್ರಿ? ಲೈಕ್ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಎಲ್ಲ ಜಾಸ್ತಿ ಇದೆಯಲ್ಲ, ಅವ್ರ ಜೊತೆ ಇದ್ರೆ ಇವ್ರಿಗೂ ಓಟ್ಸ್ ಬರುತ್ತೆ. ಲೈಕ್ ಆತರ ಇದ್ ಮಾಡಕ್ ಹೋಗ್ತಾ ಇದಾರೆ ಅವರು. ಸರಿಯಾಗಿ ಹೇಳಿದೆ ಪುಟಿ. ಇನ್ನೊಂದ್ ಸುದ್ದಿ ಶುರುವಾಗದೆ, ಕಾವ್ಯ ಏನು ಆಟ ಆಡಲ್ಲ, ಗಿಲ್ಲಿ ಜೊತೆಗೆ ಇರೋದಕ್ಕೆ, ಗಿಲ್ಲಿ ಜೊತೆಗೆ ಸ್ವಲ್ಪ ಕಾಮಿಡಿಯಾಗಿ ಮೂವ್ ಆಗ್ತಾ ಇರೋದಕ್ಕೆ ಗಿಲ್ಲಿ ಓಟ್ ಆಗ್ತಾ ಇರೋರು ಎಲ್ರು ಕೂಡ ಕಾವ್ಯಗೆ ಆಗ್ತಾವ್ರೆ ಅಂತ. ಇಲ್ಲ ಕಾವ್ಯ ಸಪರೇಟ್ ಆಗಿ ಚೆನ್ನಾಗಿ ಆಡ್ತಿದ್ದಾಳೆ. ಅವ್ಳು ಬೇರೆ ಟಾಸ್ಕ್ ಆಡಿದಾಳೆ, ಎಲ್ಲಾರು ನೋಡಿದೀವಿ. ಗಿಲ್ಲಿಯಿಂದಾನೇ ಅವಳಿಗೆ ಓಟ್ ಬರ್ತಿದೆ ಅನ್ನೋದಿಲ್ಲ. ಅವಳ ಪಾಡಿಗೆ ಆಡ್ತಿದ್ದಾಳೆ. ಅವ್ರು ಪರ್ಸನಾಲಿಟಿ ಎಲ್ಲ ನೋಡಿನೇ ಓಟ್ ಆಗ್ತಿರೋದು. ಈಗ ಇದು ಮೊನ್ನೆ ಗಿಲ್ಲಿಗೆ ಒಬ್ರು ಹೊಡೆದಿದ್ರಲ್ಲ, ಯಾರೋ ರಾಶಿಕಾ ತಾನೆ, ರಿಸಾ ಅದ ಹೊಡೆದದ್ದು ಎಷ್ಟು ಸರಿ ನಿಮ್ ಪ್ರಕಾರ? ತಪ್ಪೇನೆ, ಬಟ್ ಎಲ್ಲಾರು ಹೇಳಿತರ ಅವರೆಲ್ಲ ಕ್ಲೋಸ್ ಆಗಿದ್ದಾರೆ. ಎಲ್ಲಾರು ಹಂಗೆ ಹೊಡ್ಕೊಂಡ್ ಮಾತಾಡ್ತೀನಿ ಅಂತ ಎಲ್ಲಾರು ಹೇಳ್ಕೊಂಡಿರೋದ್ರಿಂದ ಕ್ಷಮಿಸ್ಲಿ ಒಂದ್ಸಲಿ ಅಂತ ಅಷ್ಟೇ. ಈಗ ಧ್ರುವಂತು ರಾಶಿ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು, ರಾಶಿಕಾ ಮೇಲೆ. ಅದು ಸತ್ಯ ಅನ್ಸುತ್ತಾ ನಿಮ್ ಪ್ರಕಾರ? ಅದೇ ಅವಳು ಮಾಡಿರೋದ್ ಇದ್ ನೋಡಿದ್ರೆ ಅದು ಸತ್ಯ ಅನ್ಸುತ್ತೆ. ಲೈಕ್ ಅವಳು ಬೆಲ್ಟ್ ಎಲ್ಲ ತಗೊಂಡು ಅದನ್ನ ಅವಾಗ್ಲೇ ಕೊಟ್ಟಿದ್ರೆ, ಅದು ಸುದೀಪ್ ಸರ್ ಹೇಳ್ದಂಗೆ ಅವರು ಅವಾಗ್ಲೇ ವಾಪಸ್ ಕೊಟ್ಬಿಟ್ಟಿದ್ರೆ ಅದನ್ನ ಸುಳ್ಳು ಅನ್ಬೋದಿತ್ತು. ಬಟ್ ಆದ್ರೆ ಅವ್ರು ಅದನ್ನೆಲ್ಲ ಇಟ್ಕೊಂಡು ಲೇಟ್ ಆಗಿ ಕೊಟ್ಟಿದ್ರಿಂದ ನಮಗೂ ಅದೇ ಅನ್ಸುತ್ತೆ ಅಂತೀರ. ಆಮೇಲೆ ಅವರು ಯಾರ ಜೊತೆಗೂ ಸೇರೋದೇ ಇಲ್ಲ, ಸೈಡ್ ಹೋಗೋದು, ಒಬ್ಬೊಬ್ರೆ ಹೋಗೋದು. ಆ ಗಿಲ್ಲಿ ಏನೇ ಹೇಳಿದ್ರು ಕೂಡ ಯಾವ್ದನ್ನ ತಕೊಳ್ಳೋದಿಲ್ಲ. ಯಾಕೆ ಆತರ ವ್ಯಕ್ತಿ? ಆ ಜೊತೆಲಿದ್ರೆ ಗೆಲ್ಬಹುದು ಅಂತನ, ಅಥವಾ ಸಪರೇಟ್ ಇದ್ ಗೆಲ್ಬೇಕು ಅನ್ನೋದಕ್ಕೋಸ್ಕರ, ಅಥವಾ ಅವ್ರ ಕ್ಯಾರೆಕ್ಟರ್ ಆತರ ಅನಿಸ್ತಿದ್ಯಾ? ಅಲ್ಲ, ಇದು ನೀವು ಅವ್ರಿಗೆ ಕೇಳ್ಬೇಕಲ್ವಾ? ಅವ್ರು ಹೆಂಗೆ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ನಾವು ಕೇಳ್ತೇವೆ ಅನಲೈಸ್ ಅಲ್ಲಿ. ಯಾಕಂದ್ರೆ ಕೆಲವು ಸ್ವಾರ್ಥಿಗಳು ಇರ್ತಾರೆ, ಆಡಕ್ಕೋಸ್ಕರ ಅವ್ರ ಪರ್ಸನಾಲಿಟಿನೇ ಹಂಗ ಅನ್ಸುತ್ತೆ. ಪರ್ಸನಾಲಿಟಿನೇ ಅದಕ್ಕೆ ನಿಮ್ಗೆ ಇದನ್ನೆಲ್ಲವನ್ನು ಗಮನಿಸ್ಕೊಂಡೆ ಅವ್ರು ಇಷ್ಟ ಆಗ್ತಾ ಇಲ್ಲ. ಹೌದು. ಅಂದ್ರೆ ಈ ಸಾರಿ ಅವ್ರು ಹೋಗ್ತಾರೆ ಅಂತ ಹೇಳಿದ್ರು. ಸೇವ್ ಆಗಿದಲ್ಲಿ ಯಾವ ಕಾರಣದಿಂದ ಸೇವ್ ಆಗಿರ್ಬೋದು? ಅವರು ಟಾಸ್ಕ್ ಚೆನ್ನಾಗ್ ಆಡ್ತಾರೆ. ಯಾವ್ದು ಟಾಸ್ಕ್ ಚೆನ್ನಾಗ್ ಆಡ್ತಾರೆ? ಅವರು ಟಾಸ್ಕ್ ಚೆನ್ನಾಗ್ ಆಡ್ತಾರೆ, ಅದಕ್ಕೋಸ್ಕರ ಇದ್ದಾರೆ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅದೇ ತಾನೇ ಬೇಕಾಗಿರೋದು. ಈಗ ಜನ ಎಷ್ಟೇ ಬೈದ್ರು ಕೂಡ ಅವ್ರು ಕೊಡುವಂತ ಕಂಟೆಸ್ಟ್ ಯಾವ್ದೇ ಕಂಟೆಂಟ್ ಗಳನ್ನ ಚೆನ್ನಾಗ್ ಆಡ್ತು ಅಂದ್ರೆ ಅವ್ರು ಗೆಲ್ತಾರೆ. ಅಂದ್ರೆ ಬರೀ ಅವ್ರ ಆಟ ಅಷ್ಟೇ ಅಲ್ಲ, ಅವ್ರು ಅಲ್ಲಿ ಹೆಂಗಿರ್ತಾರೆ, ಯಾರಿಗೆ ಹೆಂಗ್ ಮರ್ಯಾದೆ ಕೊಡ್ತಾರೆ ಎಲ್ಲ ಮ್ಯಾಟರ್ ಆಗುತ್ತೆ. ಬರೀ ಅವ್ರ ಟಾಸ್ಕ್ ಆಡ್ಬಿಟ್ರೆ ಅದು ಬಿಗ್ ಬಾಸ್ ಆಗಲ್ಲ. ಹೌದೌದು, ಅದು ಕೂಡ ಹೌದು. ಈಗ ಇದು ರಘು ಅವ್ರು ಇದ್ದಾರಲ್ಲ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ರಘು ಬಗ್ಗೆ ಏನಿಲ್ಲ, ನನಗೆ ರಘು ಇಷ್ಟನೇ. ಚೆನ್ನಾಗಿ ಆಡ್ತಾರೆ, ಒಳ್ಳೆ ಪರ್ಸನಾಲಿಟಿ ಇದೆ, ಅಂಡ್ ಒಳ್ಳೆ ಹ್ಯೂಮನ್ ಕೂಡ. ಈಗ ರಾತ್ರಿ ನೀವು ನೋಡಿದ್ರ ಬಿಗ್ ಬಾಸ್? ರಾತ್ರಿ ಒಂದು ವಿಷಯ ಬಂದಿದೆ, ಅದು ನಿಮಗೆ ಕೇಳೋ ವಿಷಯ ಅಲ್ಲ. ಆದ್ರೆ ಆತರ ಯಾರು ಮಾತಾಡಬಾರ್ದು. ಈ ಬಿಗ್ ಬಾಸ್ ಅಲ್ಲಿರೋ ಯಾರು ಗಂಡಸ್ರೇ ಇಲ್ಲ, ಮ್ಯಾನ್ಲಿ ಅಲ್ಲ, ಗಂಡಸ್ರೇ ಇಲ್ಲ ಅಂತಂದ್ರೆ ಅದು ಹೇಳು ಸರಿನಾ ತಪ್ಪು? ನಾವು ಒಪ್ಕೊಂತೀವಿ ತಪ್ಪದು. ಗಿಲ್ಲಿ ಸೊಂಟ ಮುರಿದೋಗೈತೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಮಾತಾಡೋದು ತಪ್ಪು. ಈಗ ಗಿಲ್ಲಿಗೆ ಸೊಂಟ ಮುರಿದೋಗಿದೆ ಅನ್ನೋದು ಕಾಮಿಡಿಯಾಗಿ ಹೇಳಿದ್ರು. ಆದ್ರೆ ಇಲ್ಲಿ ಗಂಡಸ್ರು ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂತೀವಿ. ಇಷ್ಟೊಂದು ತಪ್ಪುಗಳು ಮಾಡಿದ್ರು ಸುದೀಪ್ ಸರ್ ಅದಕ್ಕೆ ಯಾವ್ದು ಕರೆಕ್ಟ್ ರಿಯಾಕ್ಷನ್ ಮಾಡ್ತಿಲ್ಲ. ರಿಸಾ ಯಾರೋ ರಕ್ಷಿತಾ ಒಂದ್ ಅಂದ ತಕ್ಷಣ ನನ್ನ ಪಿತ್ತ ನೆತ್ತಿಗೆ ಏರತ್ತಮ್ಮ ಅಂತಾರಲ್ಲ, ಇದು ಸರಿ? ಅವ್ರು ಅದು ತಪ್ಪು ನಮಗೂ ಅನ್ಸುತ್ತೆ. ಸುದೀಪ್ ಸರ್ ಜಾನ್ವಿ ಮತ್ತೆ ಅಶ್ವಿನಿ ಅವ್ರಿಗೆ ಏನು ಹೇಳ್ತಾ ಇಲ್ಲ, ಸೊ ಹಂಗಾಗಿ ಅವ್ರು ತುಂಬಾ ಅತಿರೇಕದಲ್ಲಿದ್ದಾರೆ ಅನ್ನಿಸ್ತದೆ. ಮತ್ತೆ ಅವ್ರಿಗೆ ಜಾಸ್ತಿ ಅವರೇ ಸೈಲೆಂಟ್ ಆಗಿದ್ದಾರೆ, ಅವ್ರಿಗೆ ಏನು ಮಾತಾಡ್ತಾ ಇಲ್ಲ ಜಾಸ್ತಿ. ಈ ರಾಶಿಕಾ ಮತ್ತೆ ಇವ್ರು ಯಾರು ಗಿಲ್ಲಿಗೆ ಟಾರ್ಗೆಟ್ ಆಗ್ತದೆ, ಅವ್ರಿಗೆ ಜಾಸ್ತಿ ಬೈತಿದ್ದಾರೆ. ಅದು ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಅದು ಸುದೀಪ್ ಸರ್ ಯಾಕೆ ಮಾತಾಡ್ತಿಲ್ಲ ಅಂತ ಗೊತ್ತಿಲ್ಲ. ಅದು ಏನೋ ರೀಸನ್ ನಮಗೂ ಗೊತ್ತಾಗ. ಈಗ ಬಿಗ್ ಬಾಸ್ ಇಂದ ಎಷ್ಟೋ ಜನ ಪ್ರತಿಯೊಬ್ಬರದ್ದು ಕನಸಿರುತ್ತೆ ಬಿಗ್ ಬಾಸ್ ಹೋಗ್ಬೇಕು ಅಂತ. ಎಷ್ಟೋ ವರ್ಷದಿಂದ ಕನಸಿರುತ್ತೆ. ಅವ್ರು ಹೇಳಿದ್ರು ನನ್ ಬಿಗ್ ಬಾಸ್ ನನ್ ಸುಮಾರು ವರ್ಷದ ಕನಸು ಅಂತ. ಆದ್ರೆ ಇದಕ್ಕಿದಂಗೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟವ್ರೆ. ಯಾರು? ಚಂದ್ರಪ್ರಭಾ. ಕೇಳಿದ್ರ ನಾನೇನು ಹೇಳಲ್ಲ, ಯಾರಿಗೂ ಹೇಳಲ್ಲ, ಸಮಯ ಬಂದಾಗ ಹೇಳ್ತೀವಿ ಅಂತ ಹೇಳ್ತಲ್ಲ. ನನಗ ಅನ್ನಿಸ್ತಾ ಇರೋದು ಬಿಗ್ ಬಾಸ್ ಏನಾದ್ರು ಟ್ರಿಕ್ಸ್ ಇದೆಯಾ ಇದು? ಯಾಕಂದ್ರೆ ರಕ್ಷಿತನ ಒಂದೇ ದಿನಕ್ಕೆ 6 ಗಂಟೆಗೆ ಆಚೆ ಕಳಿಸ್ಬಿಟ್ಟು ಮತ್ತೆ ಒಳಗ್ ಕರ್ಕೊಂಡಿದ್ರು. ನಿಮ್ಗೆ ಏನ್ ಅನ್ಸುತ್ತೆ? ನನಗೇನ್ ಅನ್ಸ್ತಿದೆ ಅಂದ್ರೆ ಅವರೇ ಬಂದಿದ್ದು, ಅವ್ರಿಗೆ ಅಲ್ಲಿ ಇರೋದಿಕ್ ಆಗಿಲ್ಲ, ಅದಕ್ಕೆ ಬಂದ್ರು. ಬಟ್ ರಕ್ಷಿತಾನ್ ಕಳ್ಸಿದ್ರು, ಅದೆಲ್ಲ ಏನು ಮ್ಯಾಟರ್ ಆಗಲ್ಲ. ಅಲ್ಲ, ನಾವ್ ಕೇಳ್ತಾ ಇರೋದು ಏನಂದ್ರೆ ನಿಮ್ ಕ್ಯೂರಿಯಾಸಿಟಿ ಆತರ ಅನ್ಸುತ್ತಾ ಅಂತ. ಇಲ್ಲ.
ಅಲ್ಲ ಈಗ ಅವರು ಅಣ್ಣ ಅಣ್ಣ ಅನ್ಕೊಂಡು ತಂಗಿ ತಂಗಿ ಅನ್ಕೊಂಡು ತುಂಬಾ ಕೇರ್ ಮಾಡ್ತಿದ್ರು. ಸುದೀಪ್ ಸರ್ ಎಲ್ಲರ ಮುಂದೆ ಬೈದ್ರಲ್ಲ, ಅದಕ್ಕೇನಾದ್ರು ಅಲ್ಟ್ ಆಗಿ ಬಂದಿರ್ಬೋದಾ? ಅದ್ ಹರ್ಟ್ ಆದ್ರೆ ಅವ್ರು ಅಲ್ಲೇ ಏನಾದ್ರು ಮಾತಾಡ್ಬೇಕಲ್ವಾ, ಅಲ್ಲೇ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಬೇಕಾಗಿತ್ತು. ಅವ್ರೇನು ಮಾಡಿಲ್ಲ, ಅವ್ರಾಗ ಅವ್ರೆ ಆಚೆ ಬಂದಿದ್ದಲ್ವಾ. ಈಗ ತುಂಬಾ ಜನ ಹೇಳ್ತಾರೆ ಬರೀ ಇವ್ರು ಜಗಳ ಆಡೋದು, ಊಟ ಮಾಡೋದು, ಸ್ನಾನ ಮಾಡೋದು ಇವೇ ಜಾಸ್ತಿ ಆಗ್ತಿವೆ, ಬರೀ ಮಾತಾಗ್ತಾ ಇದೆ, ಏನೊಂದು ತುಂಬಾ ಗೇಮ್ಗಳು ಬೇಕು ಅಂತ ಹೇಳ್ತಾರೆ. ಹೌದಾ ಆತರ ಆಗ್ತಾ ಇದೀವಿ ಬಿಗ್ ಬಾಸ್ ಅಲ್ಲಿ ಈ ಸರಿ? ನಂಗೆ ಅನ್ಸಲ್ಲ, ಎರಡೂ ಇದೆ ಅನ್ಸುತ್ತೆ. ಗೇಮ್ಸು ಇದೆ, ಮಾತು ಇದೆ. ಆಕ್ಚುಲಿ ಗೇಮ್ಸ್ ತುಂಬಾ ಕಮ್ಮಿ ಇದೆ ಈ ಸಲ. ಟಾಸ್ಕ್ ಅಷ್ಟು ಕೊಡ್ತಾ ಇಲ್ಲ, ಸೊ ಹಂಗಾಗಿ ಗಿಲ್ಲಿ ಬರೀ ಮಾತು ಅಂತ ಹೇಳ್ತಿದ್ದಾರೆ. ಟಾಸ್ಕ್ ಕೊಟ್ರೆ ಗಿಲ್ಲಿನ ತೋರ್ಸ್ಕೊಂಬೋದು. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಪುಟಿ, ಇಲ್ಲಿ ಗೇಮ್ಗಳು ಜಾಸ್ತಿ ಇಲ್ಲ, ಗಿಲ್ಲಿ ಮಾತಿಂದೇ ನಾವು ನೋಡ್ತಾ ಇರೋದು ಅಂತ ಹೇಳ್ತಾರೆ. ಅದು ಸತ್ಯ ಅಂತೀರಾ? ಹೌದು. ಅಲ್ಲ, ಗೇಮ್ ಎಲ್ಲಾರು ನೋಡೋದು ಗೇಮ್ಗಳಿಗೋಸ್ಕರ, ಅವ್ರು ಚೆನ್ನಾಗ್ ಆಡ್ತಾರೆ, ಯಾರು ಆಡ್ತಾರೆ ಏನು ಅಂತ. ಆ ಗೇಮ್ ಎಲ್ಲ ನಾವ್ ಆಡಕ್ಕಾಗಲ್ಲ, ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಕ್ಕಾಗತ್ತಾ? ಆ ಗೇಮ್ ಕಡಿಮೆ ಆಗ್ತಿರೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಬಿಗ್ ಬಾಸ್ ಏನ್ ಹೇಳ್ತಾರೆ? ಯಾಕಂದ್ರೆ ನೋಡುಗರ ಆಸ್ತಿ ಬಿಗ್ ಬಾಸ್ ಇಂದ ಜನ ಅಲ್ಲ, ಜನಗಳಿಂದ ಬಿಗ್ ಬಾಸ್ ಅಲ್ವಾ? ಏನು ಯಾವ ತರ ಕಂಟೆಂಟ್ ಬರ್ಬೇಕು, ಯಾವ ತರ ಗೇಮ್ ಬರ್ಬೇಕು ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಹೋದ್ ಸೀಸನ್ ಕಾರ್ತಿಕ್ ಜಾಸ್ತಿ ವಿನ್ ಆಗಿದ್ದೆ ಟಾಸ್ಕ್ ಆಡಿದ ರೀಸನ್ ಇಂದ. ಹೌದು. ಸೊ ಹಂಗಾಗಿ ಟಾಸ್ಕ್ ಜಾಸ್ತಿ ಕೊಟ್ರೆ ಎಲ್ಲರೂ ಯಾರೇನು ಅಂತ ಗೊತ್ತಾಗುತ್ತೆ, ಪರ್ಸನಾಲಿಟಿ ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಾಗುತ್ತೆ. ಗೇಮ್ಗಳ ಕೊರತೆ ಏನಾರು ಆಗ್ತಾ ಇದೆಯಾ ಬಿಗ್ ಬಾಸ್ಗೆ? ಹೌದು. ಲಾಸ್ಟ್ ಎಲ್ಲ ಸೀಸನ್ ಅಲ್ಲೂ ಏನಂದ್ರೆ ಹೋಲ್ ಡೇ ಹೋಲ್ ವೀಕ್ ಇರ್ತಿತ್ತು ಟಾಸ್ಕ್ ಗಳು. ಈ ಸೀಸನ್ ಅಲ್ಲಿ ಯಾರು ಆತರ ಮಾಡ್ತಾ ಇಲ್ಲ. ಎಲ್ಲಾರು ಲೈಕ್ ಲೈಟ್ಸ್ ಆಫ್ ಆಗಿದ ತಕ್ಷಣ ಸುಮ್ನೆ ಆಗ್ಬಿಡ್ತಾರೆ, ಇಲ್ಲಾಂದ್ರೆ ಸಂಜೆ ಆಗಿದ ತಕ್ಷಣ ಸುಮ್ನೆ ಆಗ್ಬಿಡ್ತಾರೆ. ಯಾವ್ದೇ ಕ್ಯಾರೆಕ್ಟರ್ಸ್ ನ ಅವ್ರು ಮೇಂಟೈನ್ ಮಾಡ್ತಾ ಇಲ್ಲ. ಇದು ಯಾವ್ದು ಫಸ್ಟ್ ಯಾವ್ದೋ ಒಂದು ಬಂದಿತ್ತಲ್ವಾ, ರಾಜಮಾತೆ, ಅದೆಲ್ಲ ತಗೊಂಡಿದ್ರಲ್ವಾ, ಅವ್ರಿಗೆ ಅವರೇ ಕ್ಯಾರೆಕ್ಟರ್ಸ್ ತಗೊಂಡಿದ್ರಲ್ವಾ, ಅವಾಗ್ಲೂ ಅಷ್ಟೇ ಲೈಟ್ಸ್ ಆಫ್ ಆಗಿದ ತಕ್ಷಣ ಇಲ್ಲ ಸಂಜೆ ಆಗಿದ ತಕ್ಷಣ ಟಾಸ್ಕ್ ಇಲ್ಲ ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಅವರಿಗೆ ಇನ್ನ ಅರ್ಥ ಆಗಿಲ್ಲ ಅನ್ಸುತ್ತೆ. ಬಿಗ್ ಬಾಸ್ ಅದೇ ಕಾರಣಕ್ಕೆ ಫುಲ್ ಡೇ ಟಾಸ್ಕ್ ಕೊಡ್ತಿಲ್ವೋ ಇಲ್ಲೋ ಗೊತ್ತಿಲ್ಲ. ಕೊಡ್ಬೇಕು ಅವರು. ತುಂಬಾ ಜನ ಅಂತಾರೆ ಹಳ್ಳಿ ಪವರ್ ಅಂತ ಒಂದ್ ಬರ್ತಾ ಇದೆಯಲ್ಲ, ಅಕ್ಕುಲ್ದು ಚೆನ್ನಾಗಿದೆ, ಅದ್ರಲ್ಲಿ ಹೆಣ್ಮಕ್ಳೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದೆ, ಅದಕ್ಕೆ ಬಿಗ್ ಬಾಸ್ ಇದೆ ವಾಸೆ ಅಂತೀರ. ಹಂಗ ಅನ್ಸುತ್ತಾ ಹೋಲಿಕೆ ಮಾಡ್ಕೊಂಡ್ರೆ? ಇಲ್ಲ, ನನಗೆ ಹಂಗ ಅನ್ಸಲ್ಲ. ಬಿಗ್ ಬಾಸ್ ಅಲ್ಲಿ ಯಾವ ತರ ಕಂಟೆಂಟ್ ಒಂದು ಗೇಮ್ಗಳು ಕೊಡ್ಬೇಕು ನಿಮ್ಗೆ ಅನ್ಸೋ ಪ್ರಕಾರ? ಇಂಟ್ರೆಸ್ಟಿಂಗ್ ಗೇಮ್ಗಳು ಕೊಡ್ಬೇಕು, ಫಿಸಿಕಲ್ ಗೇಮು ಇರ್ಬೇಕು, ಮೆಂಟಲ್ ಗೇಮು ಇರ್ಬೇಕು. ಒಂದ್ ರೀತಿ ರೂರಲ್ ಸಂಬಂಧಪಟ್ಟಂಗಿರ್ಬೇಕಾ ಅಥವಾ ಗ್ರಾಮೀಣ ಭಾಗದ ಸಂಬಂಧಪಟ್ಟ? ಎಲ್ಲಾನು ಇರ್ಲಿ. ಅಲ್ಲ, ನಿಮ್ಗೆ ಯಾವ್ದು ಕ್ಯೂರಿಯಾಸಿಟಿ ನೋಡೋದಕ್ಕೆ ಇಷ್ಟ ಆಗುತ್ತೆ? ನನಗೆ ಹಳ್ಳಿ ಕಡೆದು ತರ ಏನಾದ್ರು ಥೀಮಲ್ಲಿ ಕೊಟ್ರೆ ಇಷ್ಟ ಆಗುತ್ತೆ. ಒಂದು ಉದಾಹರಣೆಗೆ ಹಳ್ಳಿ ಕಡೆದು ಯಾವ ತರದ್ದು? ನಮ್ ಕಡೆ ಎಲ್ಲ ಇದು ರೇಸ್ ಓಡಿಸೋದು, ಕಂಬಳ ಮಾಡುವಂತದ್ದು, ಬೇರೆ ಬೇರೆ ಇನ್ನು ಏನೋ ಆಟಗಳು ಆಡ್ತಾರಲ್ಲ, ನಿಮ್ ಪ್ರಕಾರ ಏನೋ ಒಂದು ಉದಾಹರಣೆಗೆ ಅವ್ರಿಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಯಾವ ತರ? ಲೈಕ್ ಇವಾಗ ಸಂಗೀತ ಎಲ್ಲ ಇದ್ರಲ್ವಾ, ಅವ್ರು ಇದ್ದಾಗ ಜಗಳ ಆಗಿತ್ತು ಗೊತ್ತಾ, ಬಳೆಗೆ ಅಂತ ಅವ್ರಿಗೆ ಫ್ರೇಮ್ ಎಲ್ಲ ಬಂದಿತ್ತಲ್ವಾ, ಅವಾಗ ಟಾಸ್ಕ್ ಅದು ರದ್ದಾಯ್ತು. ಆ ಟಾಸ್ಕ್ ಇವಾಗ ಇನ್ನೊಂದ್ಸಲಿ ಕೊಟ್ರೆ ಚೆನ್ನಾಗಿರುತ್ತೆ ಇವರಿಗೆ, ಈಗಿರೋರ್ಗೆ. ಆಮೇಲೆ ಕೆಲವ್ರು ಎಲ್ರು ಕೂಡ ಸುಮ್ನೆ ಹಂಗೆ ಎದ್ಬಿಡ್ತಾರೆ. ಈ ರಾಶಿಕಾ ಮತ್ತೆ ಸೂರಜ್ದು ಏನ್ ಅನ್ಸುತ್ತೆ? ಅವ್ರಿಬ್ರು ಯಾವಾಗ್ಲೂ ಒಂದ್ ಕಡೆ ಕುತ್ಕೊಂಡು ನನ್ಗೆ ಶ್ರಮಿಸ್ಬಿಡು, ನನ್ಗೆ ಯಾಕೆ ಹಿಂಗ್ ಅಂದೆ, ನನ್ಗೆ ಯಾಕೆ ಹಿಂಗ್ ಮಾಡಿದೆ, ಅದ್ ನೋಡಕ್ ನಮ್ಗೆ ಬೇಜಾರಾಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಇಷ್ಟ ಆಗುತ್ತಾ? ಅಲ್ಲಿ ಗೇಮ್ ಆಡಕ್ ಹೋಗಿರೋದಲ್ವಾ, ಹೌದು. ಅಲ್ಲಿ ಆ ತರದ್ದು ಸರಿ ಅನ್ಸುತ್ತಾ, ಸರಿ ಅನ್ಸಲ್ವಾ ನಿಮ್ಗೆ? ಅದ್ ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರ ಪರ್ಸನಾಲಿಟಿ ಅವ್ರು ತೋರ್ಸ್ಕೊತಿದಾರ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ಹೋದ್ರೆ ಏನು ಗೇಮ್ಗಳು ಆಡ್ಬೇಕು, ಅದೇ ಮಾಡ್ಬೇಕು. ಹೌದು. ಇವ್ರು ಲವ್ ಮಾಡ್ಕೊಂಡು ತಿರ್ಗಾಡ್ಕೊಂಡು. ಬಟ್ ಅವ್ರಿಗೆ ಅದ್ ಇರ್ಬೇಕಲ್ವಾ, ನಾವ್ ಬಂದಿರೋದ್ ಎಂತಕ್ಕೆ ಅನ್ನೋದು ಅವ್ರಿಗೆ ನೆನ್ಪಿರ್ಬೇಕಲ್ವಾ. ಅಂಡ್ ಅದು ತಪ್ಪು ಅಲ್ಲ. ಲೈಕ್ ಅವ್ರಿಗೆ ಇಷ್ಟ ಆದ್ರೂ ಅವ್ರು ಮಾತಾಡ್ತಿದಾರೆ, ಇಷ್ಟ ಆಗಿಲ್ಲ ಮಾತಾಡ್ತಿಲ್ಲ, ಅದೆಲ್ಲ ಓಕೆ. ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿರೋದೇ ಒಂದ್ ಲೈಫ್ ಪಾರ್ಟ್ನರ್ನ ಹುಡುಕೋಬೇಕು ಅನ್ನೋದು ತಪ್ಪು. ಜೀವನದಲ್ಲಿ ಒಂದು ಅಚೀವ್ಮೆಂಟ್ ತರ ಆಗೋದಕ್ಕೋಸ್ಕರ ಅವ್ರು ತೋರ್ಸ್ಕೊಳಕ್ ಹೋಗಿದ್ದಾರೆ. ಹೌದು. ಕೆಲವ್ರು ಹೇಳ್ತಾರೆ ಮಾತಾಡಲ್ಲ, ಅದಕ್ಕೆ ನಾನು ನಿಮ್ಮನ್ನ ಕೇಳಿದೆ. ಈ ಲವ್ ಗಿವ್ ಅವೆಲ್ಲ ನೋಡಕ್ ನಮ್ಗೆ ಇಷ್ಟ ಆಗಲ್ಲ, ಬರೀ ಕಂಟೆಂಟ್ ಗೇಮ್ಗಳು ಬೇಕು, ನಮಗೂ ಇಷ್ಟ ಆಗಲ್ಲ. ಖುಷಿಯಾಗಿರ್ಬೇಕು, ಹೊಡೆದಾಡ್ಬೇಕು, ಫೈಟಿಂಗ್ ಮಾಡ್ಬೇಕು. ಫೈಟಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಬೇಕು. ಅವ್ರೆ ಅಲ್ಲಿ ಎಂಜಾಯ್ ಮಾಡ್ತಿದ್ರೆ ನಮಗೆ ನೋಡೋದಕ್ಕೂ ಖುಷಿ ಆಗುತ್ತೆ. ಅಲ್ಲಿ ಜಾಸ್ತಿ ಯಾವಾಗ್ಲೂ ಕಿತ್ತಾಡ್ಕೊಂಡಿದ್ರು ಇಷ್ಟ ಆಗಲ್ಲ. ಅದು ಹಂಗ ಅನ್ಸುತ್ತೆ ನಿಮ್ಗೆ? ಓಕೆ, ಥ್ಯಾಂಕ್ಸ್ ಅಪ್ಪ, ಚೆನ್ನಾಗಿ ಮಾತಾಡೋದು. ಥ್ಯಾಂಕ್ ಯು. ಕೊನೆಗೂ ಇರ್ಲಿಲ್ಲ ಅವರು. ಥ್ಯಾಂಕ್ ಯು.